ನಮಸ್ಕಾರ ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನವೆಂಬರ್ 15 ಯಾವುದಂದರೆ ಹೊಸ ಮೂವಿ ರಿಲೀಸ್ ಆಗಿತ್ತು. ಶಿವರಾಜ್ ಕುಮಾರ್ ಸರ್ ಅವರು ಬೈರತಿ ರಂಗಲ್. ಅದರಲ್ಲಿ ಆಲ್ಮೋಸ್ಟ್ ಫಸ್ಟ್ ಶೋ ಸಿಕ್ಕಾಪಟ್ಟೆ ಕ್ರೌಡ್. ಯಾಕಂದರೆ ಶಿವರಾಜ್ ಕುಮಾರ್ ಸರ್ ಅವರ ಫ್ಯಾನ್ಸ್ಗಳು ಫಸ್ಟ್ ಶೋ ಕೂಡ ಅವ್ರದ್ದು ಹಬ್ಬದ ರೀತಿ ಆಚರಣೆ ಮಾಡ್ತಾರೆ. ಯಾಕಂದರೆ ಕರ್ನಾಟಕ ಚಕ್ರವರ್ತಿ, ನಮ್ಮ ಕರ್ನಾಟಕದ ಆಸ್ತಿ ಅವರು ಕೂಡ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಲೆಜೆಂಡ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಈ ಸ್ಯಾಂಡಲ್ವುಡ್ನಲ್ಲಿ ಒಬ್ಬರ ದೊಡ್ಡ ಮಟ್ಟಿಗೆ ದೊಡ್ಡ ಲೆವೆಲಲ್ಲಿ ಒಬ್ಬರು ದೊಡ್ಡ ಮಡಿಯಿಂದ ಬಂದಂಥ ಒಬ್ಬರು, ಅಣ್ಣಾವ್ರ ಫ್ಯಾಮಿಲಿಯಿಂದ ಬಂದಂಥವ್ರೊಬ್ಬರು ನಮ್ಮ ಶಿವರಾಜ್ ಕುಮಾರ್ ಅಂತ ಹೇಳ್ಬೋದು. ಯಾಕಂದರೆ ಅವರು ಸಾಕಷ್ಟು ಸಿನಿಮಾಗಳಾಗಿರ್ಬೋದು ಆ್ಯಂಡ್ ಸಾಕಷ್ಟು ಹಿರಿಯ ಕಲಾವಿದರಾಗಿರ್ಬೋದು, ಸಾಕಷ್ಟು ಜೂನಿಯರ್ಸ್ಗಳು ಸಿಕ್ಕಾಪಟ್ಟೆ ಸಪೋರ್ಟ್ನ ಮಾಡ್ತಾರೆ. ಬಟ್ ಆದರೆ ನಿನ್ನೆ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಅವರು ಕೂಡ ಒಬ್ಬರು ಫ್ಯಾನ್ಸ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಬಟ್ ಆದರೆ ಒಬ್ಬರು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ತಿಳ್ಕೊಬೇಕಂತ ಹೇಳ್ತೀನಿ. ಯಾಕಂದರೆ ಕೆಲವರು ಮಾತಾಡೋದ್ರಲ್ಲೂ ಫ್ಯಾನ್ಸ್ ವಾರ್ ಕ್ರಿಯೇಟ್ ಆಗುತ್ತಾ, ಒಬ್ಬರೊಬ್ಬರ ಮಧ್ಯೆ ದ್ವೇಷ ಬೀಳುತ್ತಾ. ಹೌದು, ಅದೇ ರೀತಿ ನಿನ್ನೆ ಒಬ್ಬರು ಕೂಡ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರ ಹೆಸರು ನನಗಂತೂ ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ. ಹೇಳಿದರು, ಅವರು ದುರ್ಯೋಧನ ಪಾತ್ರ ಮಾಡಿದರೆ, ರಾವಣನ ಪಾತ್ರ ಮಾಡಿದರೆ, ಅವರು ಏನೊಂದು ಎಂದರು ಕೂಡ ಆ ನನ್ನ ಬಾಯಲ್ಲಂತೂ ಬರಲ್ಲ ಅದು. ಬಟ್ ಅವರು ಇಂಡೈರೆಕ್ಟಾಗಿ ದರ್ಶನ್ ಸರ್ ಅವ್ರಿಗೆ ಅಂದಿದ್ದಾರೆ ಅಂತ ಎಲ್ಲರೂ ಗೊತ್ತು. ಬಟ್ ಆದರೆ ಆ ರೀತಿ ಯಾಕೆ ಮಾತಾಡ್ತಾರೆ ಅನ್ನೋದು ಡೌಟ್. ಯಾಕಂದರೆ ಇವರು ಒಂಥರ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೇಸ್ ವ್ಯಾಲ್ಯೂನ ಏನು ಬೆಳೆಸ್ಕೋಕ್ಕೋಸ್ಕರ ಅವರಿಂದ ಏನಾದರೂ ಇವರಿಗೆ ಕೆಲಸ ಆಗೋದಿದೆ, ಇಲ್ಲ ಈ ರೀತಿ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ನಾವು ಇನ್ನೊಬ್ರಿಗೆ ಬೆಳೀತೀವಿ ಅನ್ನೋದು ಅವ್ರ ಮೈಂಡ್ಸೆಟ್ಟಲ್ಲಿ ಉಟ್ಕೊಂಡಿರುತ್ತೆ ಅನ್ಕೋತೀನಿ, ಏನು ಅಂತ ಗೊತ್ತಿಲ್ಲ. ಬಟ್ ಆ ರೀತಿ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಒಬ್ಬರೊಬ್ಬರು ನೋಡಿ ಯಾಕೆ ಈ ರೀತಿ ತಂದು ಇಡ್ತಾರೆ ಅಂತಲೂ ಗೊತ್ತಿಲ್ಲ. ಯಾವುದೋ ಒಂದು ಫಸ್ಟ್ ಸಿನಿಮಾ, ಯಾವುದೋ ಒಂದು ಹೊಸ ಸಿನಿಮಾ ರಿಲೀಸ್ ಆದರೆ ಹೋಗಿ ಯಾರೋ ಒಬ್ಬರು ಮೈಕ್ ಹಿಡಿದಿದ್ದಾರೆ ಅಂದರೆ ಇನ್ನೊಬ್ಬರ ಫ್ಯಾನ್ಸ್ಗಳ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ಸ್ಟಾರ್ ಬಗ್ಗೆ ಮಾತಾಡೋದು, ಕೆಟ್ಟದಾಗ ಮಾತಾಡೋದು, ಇಂಡೈರೆಕ್ಟಾಗಿ ಮಾತಾಡೋದು. ಯಾಕೆ ಬೇಕಂತೀನಿ ಇದೆಲ್ಲ ಇಷ್ಟೆಲ್ಲ ಅವು ಕಾಂಟ್ರವರ್ಸಿಗಳು. ಯಾಕಂದರೆ ಇವಾಗ ಇವ್ರು ಅಂದಿದ್ದಾರೆ ಅಂದರೆ ಅದಾದ ಬಳಿಕ ಅವ್ರಿಗೂ ಒಂದು ಟೈಮ್ ಅಂದಾಗ ಅವರು ಅಂತಿದ್ದಾರೆ. ಅವು ಒಂದಕ್ಕೊಂದು ರಿಲೇಟೆಡ್ ಆಗಿ ಫ್ಯಾನ್ಸ್ ಅವ್ರುಗಳು ಸಿಕ್ಕಾಪಟ್ಟೆ ಆಗ್ತದೆ. ದಯವಿಟ್ಟು ನಿನ್ನೆ ಒಬ್ಬರು ಸರ್ ಹೇಳಿದರು, ದಯವಿಟ್ಟು ಸರ್ ಆ ರೀತಿ ಸ್ಟೇಟ್ಮೆಂಟ್ನ ಕೊಡೋಕ್ಕೆ ಹೋಗಬೇಡಿ, ದಯವಿಟ್ಟು ಅದು ನಿಮಗೆ ಪ್ರಾಬ್ಲಮ್ಮು. ಮುಂಚೆ ನಿಮಗೆ ಅವರು ಸಾರಿ ನೀವು ಕೂಡ ಅವ್ರಿಗೂ ಸಾರಿ ಕೂಡ ಹೋಗಿ ಕೇಳಿದ್ರಿ ಮುಂಚೆ. ನಾನು ಕೂಡ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ. ಒಟ್ಟಿನಲ್ಲಿ ದಯವಿಟ್ಟು ಆ ಥರ ಸ್ಟೇಟ್ಮೆಂಟ್ನ ಕೊಡೋಕ್ಕೆ ಹೋಗಬೇಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಏನು ಅನ್ನಿಸ್ತು ಈ ಕಾಂಟ್ರವರ್ಸಿ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ಹೊಸಬರಾಗಿದ್ದವರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.